ನಾವು ಅಪ್ಲೈ ಮಾಡಿದ್ದ PMEGP ಲೋನ್ ಅಪ್ರೂವ್ ಆಯ್ತಾ ಅಥವಾ ರಿಜೆಕ್ಟ್ ಆಯ್ತಾ ತಿಳ್ಕೊಬೇಕಾದ್ರೆ ವಿಡಿಯೋ ಪೂರ್ತಿ ನೋಡಿ. ಮೊದಲಿಗೆ ವೆಬ್ಸೈಟ್ ಓಪನ್ ಮಾಡಿ ಲಾಗಿನ್ ಮಾಡ್ಕೊಂಡು ನಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದೆ. ನನಗಂತೂ ನಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನೋಡಿ ತುಂಬಾ ಶಾಕ್ ಆಯ್ತು. ಯಾಕಂದ್ರೆ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿತ್ತು. ನನ್ನ ಅಪ್ಲಿಕೇಶನ್ ಯಾಕೆ ರಿಜೆಕ್ಟ್ ಆಯ್ತು ಅಂತ ನೋಡಿದ್ರೆ, ಅಧಿಕಾರಿಗಳು ಕೊಟ್ಟ ಕಾರಣ ಸ್ಕೋರ್ ಕಾರ್ಡ್ ನಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಲಾಗಿಲ್ಲ ಅಂತ. ಆದ್ರೆ ನಿಜ ಹೇಳ್ಬೇಕಂದ್ರೆ ಇದು ಕೇವಲ ನೆಪವಷ್ಟೇ. ಇಲ್ಲಿ ನಾನ್ ಮಾಡಿದ 2 ಸಣ್ಣ ತಪ್ಪುಗಳೇನಂದ್ರೆ, ಒಂದು ಸ್ಕೋರ್ ಕಾರ್ಡ್ ನಲ್ಲಿ ಕೇಳಿದ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡದೇ ಇರೋದು, ಎರಡನೇದು ತುಂಬಾ ಮುಖ್ಯವಾದದ್ದು ನಾನು ಅಪ್ಲೈ ಮಾಡಿದ ಸಮಯ. ನಾನು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ್ದು ಮಾರ್ಚ್ 29ನೇ ತಾರೀಕರಂದು. ಈ ಆಫೀಸರ್ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿರೋದು ಮಾರ್ಚ್ 31ನೇ ತಾರೀಕರಲ್ಲಿ. ಮಾರ್ಚ್ ಬಂತು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಇಂದಿನ ಎಲ್ಲಾ ಹಳೆಯ ಅಪ್ಲಿಕೇಶನ್ ಅನ್ನು ಕ್ಲೋಸ್ ಮಾಡೋ ಪ್ರೆಸರ್ ಇರುತ್ತೆ. ಆದ್ರಿಂದ ಹೊಸದಾಗಿ ಬಂದಿರೋ ಅಪ್ಲಿಕೇಶನ್ ಗಳನ್ನು ಅಧಿಕಾರಿಗಳು ಸರಿಯಾಗಿ ಗಮನಿಸದೆ ಏನೋ ಒಂದು ರೀಸನ್ ಕೊಟ್ಟು ನಮ್ಮ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಇಷ್ಟಕ್ಕೆ ಎಲ್ಲ ಮುಗಿತಾ? ಉದ್ಯಮ ಶುರು ಮಾಡೋ ನನ್ನ ಆಸೆ ಬಿಟ್ನಾ? ಖಂಡಿತ ಇಲ್ಲ. ಲೋನ್ ರಿಜೆಕ್ಟ್ ಆದ್ಮೇಲೆ ಮುಂದೆ ನಾನು ಏನ್ ಮಾಡಿದೆ ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ತಪ್ಪದೆ ನಮ್ಮ ವಿಡಿಯೋ ನೋಡಿ. ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ, ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.